ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡೋದಕ್ಕೆ ಹೋಗೋದಕ್ಕೆ ಸಿದ್ಧ ಅಂತ ಏನು ಜಮೀರ್ ಅಹಮದ್ ಖಾನ್ ಹೇಳಿದ್ರು, ಆ ಹೇಳಿಕೆಗೆ ರೇಣುಕಾಚಾರ್ಯ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಚಿವ ಜಮೀರ್ ಅಹಮದ್ ಯುದ್ಧ ಮಾಡೋದು ಬೇಡ, ಪ್ರಚೋದನಕಾರಿ ಹೇಳಿಕೆ ಕೊಡೋದನ್ನ ಮೊದಲು ನಿಲ್ಲಿಸಿ ಅಂತ ದಾವಣಗೆರೆಯಲ್ಲಿ ಜಮೀರ್ ವಿರುದ್ಧ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಬಹಳ ಸತಿ ಹೇಳ್ತೀನಿ ನಾನು, ವಿ ಆರ್ ಇಂಡಿಯನ್ಸ್, ವಿ ಆರ್ ಹಿಂದೂಸ್ತಾನಿ. ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ, ನಮಗೂ ಪಾಕಿಸ್ತಾನಕ್ಕೆ ಯಾವ ಸಂಬಂಧನೂ ಇಲ್ಲ. ಯುದ್ಧ ಮಾಡಬೇಕಂದ್ರೆ ರೆಡಿ, ಅದಕ್ಕೆ ನನಗೆ ಆಸ್ ಎ ಮಂತ್ರಿಯಾಗಿ ನಾನು ಕಳಿಸ್ತಾರಂದ್ರೆ ಹೇಳಿ ನಾನು ಹೋಗಲು ಸಿದ್ಧ. ನಾನೇ ಹೋಗ್ತೀನಿ ಅಲ್ಲಿ, ಯುದ್ಧ ಮಾಡಬೇಕು ದೇಶಕ್ಕೋಸ್ಕರ. ನಡೀರಿ ಹೋಗ್ಬಿಡುವ, ನಾನು ಹೋಗ್ತೀನಿ ರೀ. ಬೇಕಾದ್ರೆ ಸುಸೈಡ್ ಬ್ಯಾಗ್ ಆಗ್ತೀನಿ ನಾನು. ಓಪನ್ ನಾನು ಹೇಳ್ತಲ್ಲ, ಕೇಳಿಲಿ, ನಾನು ತಮಾಷೆಗೆ ನಾನು ಜೋಶಲ್ಲಿ ಹೇಳ್ತಾ ಇಲ್ಲ. ಈ ದೇಶಕ್ಕೋಸ್ಕರ ನನ್ನ ಗತಿ ಇದ್ರೆ ಸುಸೈಡ್ ಬ್ಯಾಂಕ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಕೊಳ್ಳಿ, ಅಲ್ಲ ಮೇಲೆ ಆಣೆ, ದೇವ್ರ ಮೇಲೆ ಆಣೆ ಕಟ್ಕೊಂಡು ನಾನು ಪಾಕಿಸ್ತಾನ ಹೋಗ್ತೀನಿ. ನಡಿ. ಯಾವ ಮಹಾನ್ ದೇಶಭಕ್ತ ಜಡ್, ಹೆಸರೇ ಜಡ್ ಜಮೀರ್ ಅಹಮದ್ ಹಲ್ಲು ಕಡ್ದು ರಾಜ್ಯದಲ್ಲಿ ಪ್ರಚೋದನೆ ಭಾಷಣಗಳು, ಹೇಳಿಕೆಗಳಿಂದ ಪೊಲೀಸ್ ಠಾಣೆಗೆ ಕಲ್ಲೊಡಿಸಿದ ಮಹಾನ್ ವ್ಯಕ್ತಿ. ಡಿಜೆಹಳ್ಳಿ ಕೆಜೆಹಳ್ಳಿ ಘಟನೆಗೆ ಈ ವ್ಯಕ್ತಿ ಕಾರಣ. ಏನಂದ್ರು, ಆತ್ಮಹತ್ಯೆ ಬಾಂಬ್ ಕಟ್ಟಿ ನಾನು ಮೋದಿ ಅಮಿತ್ ಶಾ ಒಪ್ಪಿಟ್ರೆ ನಾನು ಪಾಕಿಸ್ತಾನಕ್ಕೆ ಹೋಗಿ ಯುದ್ಧ ಮಾಡ್ತೀನಿ ಅಂತ ಅಲ್ಲಿ ಕಡ್ದು ಹೇಳ್ತಾ ಇಲ್ಲ ಮನುಷ್ಯ. ಜಮೀರ್ ಅಹಮದ್, ನೀನು ಯುದ್ಧ ಮಾಡೋದು ಬೇಡಪ್ಪ, ದೇಶವನ್ನ ಕಾಯ್ತಕ್ಕಂಥ ಯೋಧರದರೆ ನಿಮ್ಮ ಪ್ರಚೋದನೆ ಹೇಳಿಕೆಗಳನ್ನ ಕೈ ಬಿಟ್ರೆ ಸಾಕು ಮಹಾನುಭಾವ. ಎಷ್ಟು ಹೇಳಿಕೆಗಳಿರು, ಒಂದ್ ಕಡೆ ಪಾಕಿಸ್ತಾನ ಬೆಂಬಲಿಸ್ತಾರೆ ಇವರು ಸಚಿವರುಗಳು, ಇನ್ನೊಂದ್ ಕಡೆ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡೋದಕ್ಕೆ ಹೋಗೋದಕ್ಕೆ ಸಿದ್ಧ ಅಂತ ಏನು ಜಮೀರ್ ಅಹಮದ್ ಖಾನ್ ಹೇಳಿದ್ರು, ಆ ಹೇಳಿಕೆಗೆ ರೇಣುಕಾಚಾರ್ಯ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಚಿವ ಜಮೀರ್ ಅಹಮದ್ ಯುದ್ಧ ಮಾಡೋದು ಬೇಡ, ಪ್ರಚೋದನಕಾರಿ ಹೇಳಿಕೆ ಕೊಡೋದನ್ನ ಮೊದಲು ನಿಲ್ಲಿಸಿ ಅಂತ ದಾವಣಗೆರೆಯಲ್ಲಿ ಜಮೀರ್ ವಿರುದ್ಧ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಬಹಳ ಸತಿ ಹೇಳ್ತೀನಿ ನಾನು, ವಿ ಆರ್ ಇಂಡಿಯನ್ಸ್, ವಿ ಆರ್ ಹಿಂದೂಸ್ತಾನಿ. ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ, ನಮಗೂ ಪಾಕಿಸ್ತಾನಕ್ಕೆ ಯಾವ ಸಂಬಂಧನೂ ಇಲ್ಲ. ಯುದ್ಧ ಮಾಡಬೇಕಂದ್ರೆ ರೆಡಿ, ಅದಕ್ಕೆ ನನಗೆ ಆಸ್ ಎ ಮಂತ್ರಿಯಾಗಿ ನಾನು ಕಳಿಸ್ತಾರಂದ್ರೆ ಹೇಳಿ ನಾನು ಹೋಗಲು ಸಿದ್ಧ. ನಾನೇ ಹೋಗ್ತೀನಿ ಅಲ್ಲಿ, ಯುದ್ಧ ಮಾಡಬೇಕು ದೇಶಕ್ಕೋಸ್ಕರ. ನಡೀರಿ ಹೋಗ್ಬಿಡುವ, ನಾನು ಹೋಗ್ತೀನಿ ರೀ. ಬೇಕಾದ್ರೆ ಸುಸೈಡ್ ಬ್ಯಾಗ್ ಆಗ್ತೀನಿ ನಾನು. ಓಪನ್ ನಾನು ಹೇಳ್ತಲ್ಲ, ಕೇಳಿಲಿ, ನಾನು ತಮಾಷೆಗೆ ನಾನು ಜೋಶಲ್ಲಿ ಹೇಳ್ತಾ ಇಲ್ಲ. ಈ ದೇಶಕ್ಕೋಸ್ಕರ ನನ್ನ ಗತಿ ಇದ್ರೆ ಸುಸೈಡ್ ಬ್ಯಾಂಕ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಕೊಳ್ಳಿ, ಅಲ್ಲ ಮೇಲೆ ಆಣೆ, ದೇವ್ರ ಮೇಲೆ ಆಣೆ ಕಟ್ಕೊಂಡು ನಾನು ಪಾಕಿಸ್ತಾನ ಹೋಗ್ತೀನಿ. ನಡಿ. ಯಾವ ಮಹಾನ್ ದೇಶಭಕ್ತ ಜಡ್, ಹೆಸರೇ ಜಡ್ ಜಮೀರ್ ಅಹಮದ್ ಹಲ್ಲು ಕಡ್ದು ರಾಜ್ಯದಲ್ಲಿ ಪ್ರಚೋದನೆ ಭಾಷಣಗಳು, ಹೇಳಿಕೆಗಳಿಂದ ಪೊಲೀಸ್ ಠಾಣೆಗೆ ಕಲ್ಲೊಡಿಸಿದ ಮಹಾನ್ ವ್ಯಕ್ತಿ. ಡಿಜೆಹಳ್ಳಿ ಕೆಜೆಹಳ್ಳಿ ಘಟನೆಗೆ ಈ ವ್ಯಕ್ತಿ ಕಾರಣ. ಏನಂದ್ರು, ಆತ್ಮಹತ್ಯೆ ಬಾಂಬ್ ಕಟ್ಟಿ ನಾನು ಮೋದಿ ಅಮಿತ್ ಶಾ ಒಪ್ಪಿಟ್ರೆ ನಾನು ಪಾಕಿಸ್ತಾನಕ್ಕೆ ಹೋಗಿ ಯುದ್ಧ ಮಾಡ್ತೀನಿ ಅಂತ ಅಲ್ಲಿ ಕಡ್ದು ಹೇಳ್ತಾ ಇಲ್ಲ ಮನುಷ್ಯ. ಜಮೀರ್ ಅಹಮದ್, ನೀನು ಯುದ್ಧ ಮಾಡೋದು ಬೇಡಪ್ಪ, ದೇಶವನ್ನ ಕಾಯ್ತಕ್ಕಂಥ ಯೋಧರದರೆ ನಿಮ್ಮ ಪ್ರಚೋದನೆ ಹೇಳಿಕೆಗಳನ್ನ ಕೈ ಬಿಟ್ರೆ ಸಾಕು ಮಹಾನುಭಾವ. ಎಷ್ಟು ಹೇಳಿಕೆಗಳಿರು, ಒಂದ್ ಕಡೆ ಪಾಕಿಸ್ತಾನ ಬೆಂಬಲಿಸ್ತಾರೆ ಇವರು ಸಚಿವರುಗಳು, ಇನ್ನೊಂದ್ ಕಡೆ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡೋದಕ್ಕೆ ಹೋಗೋದಕ್ಕೆ ಸಿದ್ಧ ಅಂತ ಏನು ಜಮೀರ್ ಅಹಮದ್ ಖಾನ್ ಹೇಳಿದ್ರು, ಆ ಹೇಳಿಕೆಗೆ ರೇಣುಕಾಚಾರ್ಯ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಚಿವ ಜಮೀರ್ ಅಹಮದ್ ಯುದ್ಧ ಮಾಡೋದು ಬೇಡ, ಪ್ರಚೋದನಕಾರಿ ಹೇಳಿಕೆ ಕೊಡೋದನ್ನ ಮೊದಲು ನಿಲ್ಲಿಸಿ ಅಂತ ದಾವಣಗೆರೆಯಲ್ಲಿ ಜಮೀರ್ ವಿರುದ್ಧ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಬಹಳ ಸತಿ ಹೇಳ್ತೀನಿ ನಾನು, ವಿ ಆರ್ ಇಂಡಿಯನ್ಸ್, ವಿ ಆರ್ ಹಿಂದೂಸ್ತಾನಿ. ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ, ನಮಗೂ ಪಾಕಿಸ್ತಾನಕ್ಕೆ ಯಾವ ಸಂಬಂಧನೂ ಇಲ್ಲ. ಯುದ್ಧ ಮಾಡಬೇಕಂದ್ರೆ ರೆಡಿ, ಅದಕ್ಕೆ ನನಗೆ ಆಸ್ ಎ ಮಂತ್ರಿಯಾಗಿ ನಾನು ಕಳಿಸ್ತಾರಂದ್ರೆ ಹೇಳಿ ನಾನು ಹೋಗಲು ಸಿದ್ಧ. ನಾನೇ ಹೋಗ್ತೀನಿ ಅಲ್ಲಿ, ಯುದ್ಧ ಮಾಡಬೇಕು ದೇಶಕ್ಕೋಸ್ಕರ. ನಡೀರಿ ಹೋಗ್ಬಿಡುವ, ನಾನು ಹೋಗ್ತೀನಿ ರೀ. ಬೇಕಾದ್ರೆ ಸುಸೈಡ್ ಬ್ಯಾಗ್ ಆಗ್ತೀನಿ ನಾನು. ಓಪನ್ ನಾನು ಹೇಳ್ತಲ್ಲ, ಕೇಳಿಲಿ, ನಾನು ತಮಾಷೆಗೆ ನಾನು ಜೋಶಲ್ಲಿ ಹೇಳ್ತಾ ಇಲ್ಲ. ಈ ದೇಶಕ್ಕೋಸ್ಕರ ನನ್ನ ಗತಿ ಇದ್ರೆ ಸುಸೈಡ್ ಬ್ಯಾಂಕ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಕೊಳ್ಳಿ,
ಅಲ್ಲಾ ಮೇಲೆ ಆಣೆ, ದೇವ್ರ ಮೇಲೆ ಆಣೆ ಕಟ್ಕೊಂಡು ನಾನು ಪಾಕಿಸ್ತಾನ ಹೋಗ್ತೀನಿ. ನಡಿ. ಯಾವ ಮಹಾನ್ ದೇಶಭಕ್ತ ಜಡ್ ಹೆಸರೇ ಜಡ್ ಜಮೀರ್ ಅಹಮದ್ ಹಲ್ಲು ಕಡ್ದು ರಾಜ್ಯದಲ್ಲಿ ಪ್ರಚೋದನೆ ಭಾಷಣಗಳು ಹೇಳಿಕೆಗಳಿಂದ ಪೊಲೀಸ್ ಠಾಣೆಗೆ ಕಲ್ಲೊಡಿಸಿದ ಮಹಾನ್ ವ್ಯಕ್ತಿ. ಡಿಜೆಹಳ್ಳಿ ಕೆಜೆಹಳ್ಳಿ ಘಟನೆಗೆ ಈ ವ್ಯಕ್ತಿ ಕಾರಣ. ಏನಂತ ಆತ್ಮಹತ್ಯೆ ಬಾಂಬ್ ಕಟ್ಟಿ ನಾನು ಮೋದಿ ಅಮಿತ್ ಶಾ ಒಪ್ಪಿಟ್ರೆ ನಾನು ಪಾಕಿಸ್ತಾನಕ್ಕೆ ಹೋಗಿ ಯುದ್ಧ ಮಾಡ್ತೀನಿ ಅಂತ ಅಲ್ಲಿ ಕಡ್ದು ಹೇಳ್ತಾಯಿಲ್ಲ ಮನುಷ್ಯ. ಜಮೀರ್ ಅಹಮದ್ ನೀನು ಯುದ್ಧ ಮಾಡೋದು ಬೇಡಪ್ಪ, ದೇಶವನ್ನ ಕಾಯ್ತಕ್ಕಂಥ ಯೋಧರದರೆ ನಿಮ್ಮ ಪ್ರಚೋದನೆ ಹೇಳಿಕೆಗಳನ್ನ ಕೈ ಬಿಟ್ರೆ ಸಾಕು ಮಹಾನುಭಾವ. ಎಷ್ಟು ಹೇಳಿಕೆಗಳಿರು, ಒಂದ್ ಕಡೆ ಪಾಕಿಸ್ತಾನವನ್ನು ಬೆಂಬಲಿಸ್ತಾರೆ ಇವರು ಸಚಿವರುಗಳು, ಇನ್ನೊಂದ್ ಕಡೆ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡೋದಕ್ಕೆ ಹೋಗೋದಕ್ಕೆ ಸಿದ್ಧ ಅಂತ ಏನು ಜಮೀರ್ ಅಹಮದ್ ಖಾನ್ ಹೇಳಿದ್ರು, ಆ ಹೇಳಿಕೆಗೆ ರೇಣುಕಾಚಾರ್ಯ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಚಿವ ಜಮೀರ್ ಅಹಮದ್ ಯುದ್ಧ ಮಾಡೋದು ಬೇಡ, ಪ್ರಚೋದನಕಾರಿ ಹೇಳಿಕೆ ಕೊಡೋದನ್ನ ಮೊದಲು ನಿಲ್ಲಿಸಿ ಅಂತ ದಾವಣಗೆರೆಯಲ್ಲಿ ಜಮೀರ್ ವಿರುದ್ಧ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಬಹಳ ಸತಿ ಹೇಳ್ತೀನಿ ನಾನು, ವಿ ಆರ್ ಇಂಡಿಯನ್ಸ್, ವಿ ಆರ್ ಹಿಂದೂಸ್ತಾನಿ. ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ, ನಮಗೂ ಪಾಕಿಸ್ತಾನಕ್ಕೆ ಯಾವ ಸಂಬಂಧನೂ ಇಲ್ಲ. ಯುದ್ಧ ಮಾಡ್ಬೇಕಂದ್ರೆ ರೆಡಿ. ಅದಕ್ಕೆ ನನಗೆ ಆಸ್ ಎ ಮಂತ್ರಿಯಾಗಿ ನಾನು ಕಳಿಸ್ತಾರಂದ್ರೆ ಹೇಳಿ ನಾನು ಹೋಗಲು ಸಿದ್ಧ. ನಾನೇ ಹೋಗ್ತೀನಿ ಅಲ್ಲಿ ಯುದ್ಧ ಮಾಡಬೇಕು ದೇಶಕ್ಕೋಸ್ಕರ. ನಡೀರಿ ಹೋಗ್ಬಿಡುವ, ನಾನು ಹೋಗ್ತೀನಿ ರೀ. ಬೇಕಾದ್ರೆ ಸುಸೈಡ್ ಬ್ಯಾಗ್ ಹಾಕ್ತೀನಿ ನಾನು. ಓಪನ್ ನಾನು ಹೇಳ್ತಲ್ಲ ಕೇಳಿಲಿ, ನಾನು ತಮಾಷೆಗೆ ನಾನು ಜೋಶಲ್ಲಿ ಹೇಳ್ತಾ ಇಲ್ಲ. ಈ ದೇಶಕ್ಕೋಸ್ಕರ ನನ್ನ ಗತಿ ಇದ್ರೆ ಸುಸೈಡ್ ಬ್ಯಾಂಕ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಕೊಳ್ಳಿ, ಅಲ್ಲಾ ಮೇಲೆ ಆಣೆ, ದೇವ್ರ ಮೇಲೆ ಆಣೆ ಕಟ್ಕೊಂಡು ನಾನು ಪಾಕಿಸ್ತಾನ ಹೋಗ್ತೀನಿ. ನಡಿ. ಯಾವ ಮಹಾನ್ ದೇಶಭಕ್ತ ಜಡ್ ಹೆಸರೇ ಜಡ್ ಜಮೀರ್ ಅಹಮದ್ ಹಲ್ಲು ಕಡ್ದು ರಾಜ್ಯದಲ್ಲಿ ಪ್ರಚೋದನೆ ಭಾಷಣಗಳು ಹೇಳಿಕೆಗಳಿಂದ ಪೊಲೀಸ್ ಠಾಣೆಗೆ ಕಲ್ಲೊಡಿಸಿದ ಮಹಾನ್ ವ್ಯಕ್ತಿ. ಡಿಜೆಹಳ್ಳಿ ಕೆಜೆಹಳ್ಳಿ ಘಟನೆಗೆ ಈ ವ್ಯಕ್ತಿ ಕಾರಣ. ಏನಂತ ಆತ್ಮಹತ್ಯೆ ಬಾಂಬ್ ಕಟ್ಟಿ ನಾನು ಮೋದಿ ಅಮಿತ್ ಶಾ ಒಪ್ಪಿಟ್ರೆ ನಾನು ಪಾಕಿಸ್ತಾನಕ್ಕೆ ಹೋಗಿ ಯುದ್ಧ ಮಾಡ್ತೀನಿ ಅಂತ ಅಲ್ಲಿ ಕಡ್ದು ಹೇಳ್ತಾಯಿಲ್ಲ ಮನುಷ್ಯ. ಜಮೀರ್ ಅಹಮದ್ ನೀನು ಯುದ್ಧ ಮಾಡೋದು ಬೇಡಪ್ಪ, ದೇಶವನ್ನ ಕಾಯ್ತಕ್ಕಂಥ ಯೋಧರದರೆ ನಿಮ್ಮ ಪ್ರಚೋದನೆ ಹೇಳಿಕೆಗಳನ್ನ ಕೈ ಬಿಟ್ರೆ ಸಾಕು ಮಹಾನುಭಾವ. ಎಷ್ಟು ಹೇಳಿಕೆಗಳಿರು, ಒಂದ್ ಕಡೆ ಪಾಕಿಸ್ತಾನವನ್ನು ಬೆಂಬಲಿಸ್ತಾರೆ ಇವರು ಸಚಿವರುಗಳು, ಇನ್ನೊಂದ್ ಕಡೆ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡೋದಕ್ಕೆ ಹೋಗೋದಕ್ಕೆ ಸಿದ್ಧ ಅಂತ ಏನು ಜಮೀರ್ ಅಹಮದ್ ಖಾನ್ ಹೇಳಿದ್ರು, ಆ ಹೇಳಿಕೆಗೆ ರೇಣುಕಾಚಾರ್ಯ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಚಿವ ಜಮೀರ್ ಅಹಮದ್ ಯುದ್ಧ ಮಾಡೋದು ಬೇಡ, ಪ್ರಚೋದನಕಾರಿ ಹೇಳಿಕೆ ಕೊಡೋದನ್ನ ಮೊದಲು ನಿಲ್ಲಿಸಿ ಅಂತ ದಾವಣಗೆರೆಯಲ್ಲಿ ಜಮೀರ್ ವಿರುದ್ಧ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಬಹಳ ಸತಿ ಹೇಳ್ತೀನಿ ನಾನು, ವಿ ಆರ್ ಇಂಡಿಯನ್ಸ್, ವಿ ಆರ್ ಹಿಂದೂಸ್ತಾನಿ. ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ, ನಮಗೂ ಪಾಕಿಸ್ತಾನಕ್ಕೆ ಯಾವ ಸಂಬಂಧನೂ ಇಲ್ಲ. ಯುದ್ಧ ಮಾಡ್ಬೇಕಂದ್ರೆ ರೆಡಿ. ಅದಕ್ಕೆ ನನಗೆ ಆಸ್ ಎ ಮಂತ್ರಿಯಾಗಿ ನಾನು ಕಳಿಸ್ತಾರಂದ್ರೆ ಹೇಳಿ ನಾನು ಹೋಗಲು ಸಿದ್ಧ. ನಾನೇ ಹೋಗ್ತೀನಿ ಅಲ್ಲಿ ಯುದ್ಧ ಮಾಡಬೇಕು ದೇಶಕ್ಕೋಸ್ಕರ. ನಡೀರಿ ಹೋಗ್ಬಿಡುವ, ನಾನು ಹೋಗ್ತೀನಿ ರೀ. ಬೇಕಾದ್ರೆ ಸುಸೈಡ್ ಬ್ಯಾಗ್ ಹಾಕ್ತೀನಿ ನಾನು. ಓಪನ್ ನಾನು ಹೇಳ್ತಲ್ಲ ಕೇಳಿಲಿ, ನಾನು ತಮಾಷೆಗೆ ನಾನು ಜೋಶಲ್ಲಿ ಹೇಳ್ತಾ ಇಲ್ಲ. ಈ ದೇಶಕ್ಕೋಸ್ಕರ ನನ್ನ ಗತಿ ಇದ್ರೆ ಸುಸೈಡ್ ಬ್ಯಾಂಕ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಕೊಳ್ಳಿ, ಅಲ್ಲಾ ಮೇಲೆ ಆಣೆ, ದೇವ್ರ ಮೇಲೆ ಆಣೆ ಕಟ್ಕೊಂಡು ನಾನು ಪಾಕಿಸ್ತಾನ ಹೋಗ್ತೀನಿ. ನಡಿ. ಯಾವ ಮಹಾನ್ ದೇಶಭಕ್ತ ಜಡ್ ಹೆಸರೇ ಜಡ್ ಜಮೀರ್ ಅಹಮದ್ ಹಲ್ಲು ಕಡ್ದು ರಾಜ್ಯದಲ್ಲಿ ಪ್ರಚೋದನೆ ಭಾಷಣಗಳು ಹೇಳಿಕೆಗಳಿಂದ ಪೊಲೀಸ್ ಠಾಣೆಗೆ ಕಲ್ಲೊಡಿಸಿದ ಮಹಾನ್ ವ್ಯಕ್ತಿ.